ಓಪನ್ ಆಯ್ತಲ್ವೇ ನೋಡಿ ವಿಡಿಯೋ ಆನ್ ಮಾಡಿದ್ದೀನಾ ಇಲ್ವೋ ಅಂತ ಹೇಳಿದ್ರು. ಹೆಂಗಿದೆ ನನ್ನ ರಿಯಾಕ್ಷನ್. ನಮ್ಮ ಅಮ್ಮನ ಬರ್ತಡೇ ಅಂದರೆ ಒಂಥರ ಹಬ್ಬದ ಥರನೇ. ಸೊ ದೀಪಾವಳಿ ಹಬ್ಬದಲ್ಲಿ ಅಂತೂ ನಾವು ಪಟಾಕಿ ಹೊಡ್ಸಲ್ಲ. ಹಾಗಾಗಿ ಅಮ್ಮನ ಬರ್ಡೇಲಿ ಪಟಾಕಿ ಹೊಡಿಸ್ತಿದ್ದೀವಿ. ಯಾಕೆಂದರೆ ದೀಪಾವಳಿ ಹಬ್ಬ ದೀಪದ ಹಬ್ಬ. ಸೊ ದೀಪಗಳು ಜಾಸ್ತಿ ನಮ್ಮಲ್ಲಿ ಹಚ್ಚೋದು. ಆದರೂ ಪಟಾಕಿ ಇರುತ್ತೆ, ಜಾಸ್ತಿ ಇರಲ್ಲ. ಸೌಂಡ್ಲೆಸ್ ಪಟಾಕಿಗಳು ಅಷ್ಟೇ. ಯಾರಿಗೆ ಖುಷಿ ಆಯಿತೋ ಖುಷಿ ಆಗಿಲ್ವೋ ಗೊತ್ತಿಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಆದರೆ ಒಂದು ಕಡೆ ಒಂದು ಸ್ವಲ್ಪ ಬೇಜಾರಿತ್ತು. ಯಾಕೆಂದರೆ ನಮ್ಮನೆ ನಾಯಿಗಳಿಗೆ ಮತ್ತು ಹಸುಗಳಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗೋದು ಕಮ್ಮಿ. ಅವುಗಳ ಸೌಂಡಿಗೆ ಎಲ್ಲೆಲ್ಲ ಓಡೋಗ್ಬಿಟ್ವು. ಅದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಯಿತು. ಬಟ್ ಅವ್ರು ಓಡೋಗಿರೋ ತೀರು ನೋಡ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋಸ್ ನೋಡ್ಬಿಟ್ಟು ನಗು ಬರ್ತಿತ್ತು. ಅದು ಬೇರೆ ನಮ್ಮ ಅಮ್ಮನ ಬರ್ತಡೇ, ಅದು 50th ಬರ್ತಡೇ. ಗ್ರ್ಯಾಂಡಾಗಿ ಇಲ್ದವ್ರು ಸಿಂಪಲ್ ಆಗಾರ ಇರಬೇಕು ತಾನೆ. ಅಮ್ಮನ ಬರ್ಡೇ ದಿನ ಮನೆಗೂ ಸ್ವಲ್ಪ ಕಲೆ ಬರಲಿ ಅಂತ ಈ ಥರ ಮಾಡಿದ್ದೀವಿ. ಇವೆಲ್ಲ ನಮ್ಮಮ್ಮಗೆ ಅನ್ಎಕ್ಸ್ಪೆಕ್ಟೆಡ್. ಅಮ್ಮ ಅಂತೂ ತುಂಬ ಖುಷಿ ಆದರು. ನಮ್ಮಮ್ಮ ಬರೀ ದೇವಸ್ಥಾನಕ್ಕೆ ಹೋಗು, ಅಡುಗೆ ಮಾಡು, ಒಂದು ಕೇಕ್ ಕಟ್ ಮಾಡೋದು ಅಂತ ಅಂದ್ಕೊಂಡಿದ್ರೇನೋ ಈ ಥರ ಎಲ್ಲ ಆಗಿರೋದು ನೋಡಿ ತುಂಬ ಖುಷಿ ಆದರು. ಅವರು ಬಂದಿರೋರಿಗೆಲ್ಲ ಈ ಥರ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ನಂಗೆ ಒಂಚೂರು ಯಾರೂ ಹೇಳಿರಲಿಲ್ಲ, ಇವರಿಗೂ ಗೊತ್ತಿರಲಿಲ್ಲ. ಹಂಗೆ ಹಿಂಗೆ ಅಂತ ಎಲ್ಲರಿಗೂ ಹೇಳ್ತಿದ್ರು. ನೋಡಿ ನಮ್ಮ ಅಮ್ಮನ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ. ಅದನ್ನ ನೋಡಿ ನಂದು, ನಮ್ಮ ಅಣ್ಣಂದು, ನಮ್ಮ ಅಪ್ಪಂದು ಜೀವನ ಸಾರ್ಥಕ. ನಮ್ಮಮ್ಮ ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಒನ್ಸ್ ಅಗೇನ್ ಬ್ಯಾಕ್ ಟು ನಮ್ಮ ಅಮ್ಮನ ಬರ್ತಡೇ ಸೀರೀಸ್. ನಮ್ಮ ಅಮ್ಮಂದಿರು ಅಪ್ಪಂದಿರು ವರ್ಷ ಎಲ್ಲ ದುಡ್ದು ಸಾಕ್ತಾ ಇರ್ತಾರೆ ನಮ್ಮನ್ನು. ಅವ್ರಿಗೆ ಒಂದಿನಾರು ನಾವು ಖುಷಿ ಪಡಿಸೋದು ಬೇಡವಾ? ಬಾಕಿ ಟೈಮ್ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ರೆ ನೀವು ಖುಷಿ ಆಗುತ್ತೆ. ಬಟ್ ಅವ್ರ ಬರ್ತಡೇ, ಅವ್ರ ಸ್ಪೆಷಲ್ ಡೇ, ಅವರಿಗೋಸ್ಕರ ಇರೋ ದಿನ. ಸೊ ಅದಕ್ಕೆ ನಮ್ಮ ಅಮ್ಮನ ಬರ್ಡೇನ ಈ ಥರ ಮಾಡಿದ್ದೀವಿ. ಸಿಂಪಲ್ಲಾಗಿ ಚೊಕ್ತಾಗಿ ಚಿಕ್ತಾಗಿ. ಬಾಯ್, ಮತ್ತೆ ಸಿಗುವ. ಅಮ್ಮ ಎಲ್ಲಿ ಹೋಯ್ತಿದ್ದೆ?